ಎಂತಕ್ಕೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ನಾಳೆ. ಸೊ ಮಶ್ರೂಮ್ ನಿಮಗೆ ನಮ್ಮ ಫ್ರಿಡ್ಜ್ ಟೂರ್ ಬೇಕಾದರೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ನಮ್ಮ ಮನೇಲಿ ಗೋಬಿ ಮತ್ತು ಜೀರಾ ರೈಸ್ ಆ್ಯಂಡ್ ದಾಲ್. ಎಂತಕ್ಕೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ಸ್ವಲ್ಪ ಸ್ಪೆಷಲ್ ಆಗಿರಲಿ ಇವತ್ತಿನ ಡಿನ್ನರು. ದಿನ ಯಾವಾಗಲೂ ಒಂದೇ ಥರ ಬೇಡ ಅಂತ ಇವತ್ತು ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾ ಇದ್ದಾರೆ ನಮ್ಮಮ್ಮ ಡಿನ್ನರ್ನ. ಇನ್ನೇನು ಏನೂ ಇಲ್ಲ ಅಷ್ಟೇ. ನಾನೆಲ್ಲ ಐಟಮ್ಸ್ ಫ್ರಿಡ್ಜಿಗೆ ಇಡ್ತಾ ಇದ್ದೀನಿ. ನಮ್ಮ ಫ್ರಿಡ್ಜು ತುಂಬ ಕ್ಲೀನಾಗಿದೆ ಗೊತ್ತಾ ನಿಮಗೆ. ನಾನು ಇವಾಗ ನಾಳೆ ಮಶ್ರೂಮ್ ಬಾತ್ ನಾಳೆ. ಸೊ ಮಶ್ರೂಮ್ ನಿಮಗೆ ನಮ್ಮ ಫ್ರಿಡ್ಜ್ ಟೂರ್ ಬೇಕಂದರೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಹೌದಾ? ನಮ್ಮಪ್ಪ ದೀರ್ಘ ತಿಂತವ್ರು ಬಂದ ತಕ್ಷಣ. ನಮ್ಮಪ್ಪ ಇವಾಗ ಏನು ಗೈಸ್, ಇವಾಗ ಒಂದು ಬ್ಲಾಗ್ ಬರುತ್ತೆ. ಯಾವತ್ತಂದ್ರೆ ನಾಳೆ ಒಂದು ಬ್ಲಾಗ್ ಅದ್ರ ಜೊತೆನೆ ಬರುತ್ತೆ ಡಿನ್ನರ್ ಬ್ಲಾಗು. ನೀನ್ ಕೇಳಿದೆ ಅಂದ್ರೆ ನಿನ್ ಫೋನು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಗೈಸ್. ಅದ್ರ ಜೊತೆಗೆ ಬರುತ್ತೆ ಅದ್ರ ಜೊತೆಗೇನೆ ಇದು ರೆಸಿಪಿ ವ್ಲಾಗು. ಇವಾಗ ಹೂ ನೋಸ್ ಮಿ ಬೆಟರ್ ಬರುತ್ತಲ್ಲ, ಅದ್ರ ಜೊತೆಗೇನೆ ಅಟ್ಯಾಚ್ ಆಗಿ ಈ ವ್ಲಾಗು ರೆಸಿಪಿ ಅಲ್ಲ, ಡಿನ್ನರ್. ಏನು ಡಿನ್ನರ್ ಸ್ಪೆಷಲ್ ಅಂತ ಅದು ಬರುತ್ತಷ್ಟೇ. ಅಷ್ಟೇ ಗೈಸ್. ಇಲ್ಲಿ ಜೀರಾ ರೈಸ್ ಆಗ್ತಾ ಇದೆ. ಜೀರಾ ರೈಸ್ ಏನು ಮಾಡ್ತಾ ಇದೆ ಇದು? ಗೋಬಿ
ಹೇಳ ತಿನ್ಬಿಟ್ಟು ಹೆಂಗೈತೆ ಅಂತ. ಹಾಂ ಇಷ್ಟೊಂದು ಪ್ರೇಮ, ನಂಗೆ ಇಷ್ಟೊಂದು ಬೇಡ, ಇಷ್ಟೊಂದು ಬೇಡಮ್ಮ. ತಿನ್ಬಿಟ್ಟು ಹೇಳು, ತಿನ್ಬಿಟ್ಟು ಹೇಳು. ಸೂಪರು, ಸೂಪರ್ ಆಯ್ತಾ? ಗೋಬಿ ತಿನ್ಬಿಟ್ಟು ಹೇಳು. ಡಿಫ್ರೆಂಟ್ ಗೋಬಿ ಈ ಥರ ಯಾರು ಮಾಡಲ್ಲ. ಮನೆಯಲ್ಲೇ ಮಾಡಿರೋ ಗೋಬಿ ನೋಡಿ ಹೆಂಗೈತೆ. ಸರಿ ಐತೆ. ಹೆಂಗೈತೆ? ಸೂಪರ್ ಆಗಿದೆ. ಸೂಪರ್ ಆಯ್ತಾ? ಓರಿಯೋ ನೋಡಿ ನನ್ನ ತಮ್ಮ ತಿಂತಾನೆ. ಚೆನ್ನಾಯ್ತಾ? ಗೋಬಿ ತಿಂದು ನೋಡು. ಸೂಪರ್ ಆಗಿದೆ. ಸೂಪರ್ ಆಯ್ತಾ? ಎಲ್ಲ ಕ್ರೆಡಿಟ್ಸ್ ನಾವು ಅಮ್ಮಂಗೆ. ಅವ ಗೋಬಿ ತಿಂದ? ಹಾಂ ತಿನ್ನು ನೋಡಿ ಹೇಳು ಹೆಂಗೈತಂತ. ಹಾಂ ತಿನ್ನು ಫಸ್ಟ್ ಗೋಬಿ ತಿನ್ನು. ಆದರೂ ನಮ್ಮ ಅಜ್ಜಿ ಗೋಬಿ ತಿನ್ನಲ್ಲ, ಮನೇಲಿ ಮಾಡಿರೋದಲ್ವಾ. ಸೂಪರ್ ಆಯ್ತಾ? ರೈಸ್ ನಾನು ತಿಂತಾ ಇದ್ದೀನಿ ಇವಾಗ. ಬರ್ರಿ ತಿಂದು ಹೆಂಗಿದೆ ಅಂತ ಹೇಳೋಣ. ಚೆನ್ನಾಗಿದೆ ಗೋಬಿ ತಿಂದು ನೋಡೋಣ ಬನ್ನಿ. Playing with makes me wonder who